ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವು ಇಲ್ಲಿ RRB ಬ್ಯಾಂಗ್ಳೂರ್ದು ವೆಬ್ಸೈಟಲ್ಲಿ ಬಂದು ನೋಡೋದಾದರೆ ಆಲ್ರೆಡಿ ಇವರು ಟೆಕ್ನಿಷಿಯನ್ ಗ್ರೇಡ್ 1 ಮತ್ತು ಟೆಕ್ನಿಷಿಯನ್ ಗ್ರೇಡ್ 3 ರೆಕ್ರೂಟ್ಮೆಂಟ್ ಮಾಡ್ತಿದಾರಲ್ಲ, ಅದರದ್ದು ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. 28 ಜೂನ್ 2025ಕ್ಕೆ ಈ ನೋಟಿಫಿಕೇಶನ್ ಈ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವರು ಎಷ್ಟು ಜನ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಹೇಗೆ ಸೆಲೆಕ್ಟ್ ಮಾಡ್ಕೊತಾರೆ, ಏನು ಎಲಿಜಿಬಿಲಿಟಿ, ಏನು ಸಂಬಳ ಸಿಗುತ್ತೆ, ಹೇಗೆ ಅಪ್ಲೈ ಮಾಡೋದು, ಎಲ್ಲದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಶನ್ಗಳು ಮತ್ತು ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಇದ್ರ ಬಗ್ಗೆ ಆಲ್ರೆಡಿ ಲಾಸ್ಟ್ ವೀಕ್ ಒಂದು ವಿಡಿಯೋನ ಮಾಡಿದ್ದೆ. ಅದು ನ್ಯೂಸ್ ಪೇಪರಲ್ಲಿ ಬಿಟ್ಟಿದ್ರು, ಆಗ ವಿಡಿಯೋ ಮಾಡಿದ್ದೆ. ಇವತ್ತು ಅಫಿಷಿಯಲ್ ಆಗಿ ಅವರ ವೆಬ್ಸೈಟಲ್ಲೇ ಕಂಪ್ಲೀಟ್ ನೋಟಿಫಿಕೇಶನ್ನ ಬಿಟ್ಟಿದ್ದಾರೆ. ಸೊ ಇದರಲ್ಲಿ ಮೈನ್ ಪಾಯಿಂಟ್ಸ್ನ ಡಿಸ್ಕಸ್ ಮಾಡ್ತೀನಿ. ಇವರು ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ಟೆಕ್ನಿಷಿಯನ್ ಈ ಪೋಸ್ಟ್ಗಳಿಗೆ ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಇಲ್ಲಿ ವ್ಯಾಕೆನ್ಸಿನ ಕೊಟ್ಟಿದ್ದಾರೆ, ಯಾವ ಪೋಸ್ಟ್ಗೆ ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಅಂತ. ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್, ಇದಕ್ಕೆ 183 ವ್ಯಾಕೆನ್ಸಿ ಇದೆ. ಪೇ ಲೆವೆಲ್ ನೋಡೋದಾದರೆ 7 CPC ಇರುತ್ತೆ. ಇನ್ನು ಅದು ಬಿಟ್ಟು ಟೆಕ್ನಿಷಿಯನ್ ಗ್ರೇಡ್ 3ಯಲ್ಲಿ ಬೇರೆ ಇದೆ. ಟ್ರ್ಯಾಕ್ ಮಿಷಿನ್, ಬ್ಲ್ಯಾಕ್ ಸ್ಮಿತ್, ಬ್ರಿಡ್ಜ್, ಕ್ಯಾರೇಜ್ ಆ್ಯಂಡ್ ವ್ಯಾಗನ್, ಈ ಥರ ಇದರಲ್ಲೆಲ್ಲ ಡಿಫ್ರೆಂಟ್ ವ್ಯಾಕೆನ್ಸಿಗಳಿದೆ. ಈ ನೋಟಿಫಿಕೇಶನ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಒಟ್ಟು ಟೋಟಲ್ ಎಷ್ಟು ವ್ಯಾಕೆನ್ಸಿ ಇದೆ ಅಂತ ಹೇಳ್ತೀನಿ. ಇಲ್ಲ ನೋಡಿ, ಬೇರೆ ಇದೆ. ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಆರ್ TRS, ಇದಕ್ಕೆಲ್ಲ ತುಂಬ ವ್ಯಾಕೆನ್ಸಿಗಳಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇದಕ್ಕೆಲ್ಲ ಪೇ ಲೆವೆಲ್ ನೋಡಿದ್ರೆ ಪೇ ಲೆವೆಲ್ 2 ಇರುತ್ತೆ. ಸೊ ಒಟ್ಟು 6238 ವ್ಯಾಕೆನ್ಸಿ ಇದೆ. ನ್ಯೂಸ್ ಪೇಪರಲ್ಲಿ ಬಿಟ್ಟಾಗ 6180 ವ್ಯಾಕೆನ್ಸಿ ಅಂತ ಹೇಳಿದರು, ಬಟ್ ಈಗ ವ್ಯಾಕೆನ್ಸಿನ ಇನ್ಕ್ರೀಸ್ ಮಾಡಿದ್ದಾರೆ. ಇನ್ನು ಇಂಪಾರ್ಟೆಂಟ್ ಡೇಟ್ಸ್ಗಳನ್ನ ನೋಡೋದಾದರೆ ಇದನ್ನ ನ್ಯೂಸ್ ಪೇಪರಲ್ಲಿ 21 ಜೂನ್ 2025ಕ್ಕೆ ಬಿಟ್ಟಿದ್ರು. ಆಲ್ರೆಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಇನ್ನು ಆನ್ಲೈನ್ ಅಪ್ಲಿಕೇಶನ್ ಬಂದು ಇವತ್ತಿಂದ ಶುರುವಾಗುತ್ತೆ, ಅಂದರೆ 28 ಜೂನ್ 2025ರಿಂದ ಶುರುವಾಗುತ್ತೆ. ಇನ್ನು ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದು 28 ಜುಲೈ 2025. ಇನ್ನು ಅಪ್ಲಿಕೇಶನ್ದು ಫೀ ಪೇ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದು 30 ಜುಲೈ 2025. ಇನ್ನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದ್ರು ತಪ್ಪಾಗಿದ್ದರೆ ಅದನ್ನ ಕರೆಕ್ಟ್ ಮಾಡೋಕ್ಕೆ 1/8/2025ರಿಂದ ಹಿಡಿದು 10/8/2025ವರೆಗೂ ಟೈಮ್ ಕೊಡ್ತಾರೆ. ಇನ್ನೇನಾದ್ರು PWD ಕ್ಯಾಂಡಿಡೇಟ್ಸ್ಗೆ ಸ್ಕ್ರೈಬ್ ಬೇಕು ಅಂದರೆ ಡೀಟೇಲ್ಸ್ನೆಲ್ಲ 11/8/2025ರಿಂದ ಹಿಡಿದು 15/8/2025 ಅಪ್ಲೋಡ್ ಮಾಡಬೇಕಿರುತ್ತೆ. ಸಿಂಪಲ್ ಆಗಿ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಅಂತ ನೋಡೋದಾದರೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್, ಪೇ ಲೆವೆಲ್ 5, ಇದಕ್ಕೆ 29,200 ರೂಪಾಯಿ ಸಂಬಳ ಸಿಗುತ್ತೆ. ಇದಕ್ಕೆ ಮೆಡಿಕಲ್ ಸ್ಟ್ಯಾಂಡರ್ಡ್ B1 ಇರಬೇಕು. ಅಂದರೆ ಏನು ಅಂತ ಹೇಳ್ತೀನಿ. ಇನ್ನು ಏಜ್ ನೋಡೋದಾದರೆ 1/7/2025ಕ್ಕೆ ನೋಡಿದಾಗ ನಿಮ್ಮ ಏಜ್ 18 ಮೇಲೆ 33 ಒಳಗಿರಬೇಕು. ಇದಕ್ಕೆ 183 ವ್ಯಾಕೆನ್ಸಿ ಇದೆ. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3, ಇದಕ್ಕೆ ನೋಡೋದಾದರೆ ಪೇ ಲೆವೆಲ್ ಬಂದು 2, ಇದಕ್ಕೆ 19,900 ರೂಪಾಯಿ ಬೇಸಿಕ್ ಪೇ ಇರುತ್ತೆ, ಇನಿಷಿಯಲ್ ಪೇ. ಇನ್ನು ಏಜ್ ಲಿಮಿಟ್ 18ರಿಂದ 30 ಏಜ್ ಆಗಿರಬೇಕು. ಇದಕ್ಕೆ 6,055 ವ್ಯಾಕೆನ್ಸಿ ಇದೆ. ಇದರಲ್ಲಿ 3 ವ್ಯಾಕೆನ್ಸಿ ಇನ್ಕ್ರೀಸ್ ಮಾಡಿದ್ದಾರೆ, ಇದರಲ್ಲಿ 55 ವ್ಯಾಕೆನ್ಸಿ ಇನ್ಕ್ರೀಸ್ ಮಾಡಿದ್ದಾರೆ. ಟೋಟಲ್ 600,238 ವ್ಯಾಕೆನ್ಸಿ ಇದೆ. ಇನ್ನು ಝೋನ್ ವೈಸ್ ವ್ಯಾಕೆನ್ಸಿನೂ ಕೂಡ ಇದೆ. RRB ಬೆಂಗಳೂರಲ್ಲಿ ಎಷ್ಟಿದೆ ಅಂತ ಹೇಳ್ತೀನಿ. ಇನ್ನು ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ. ಈ ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬಹುದು. ಇನ್ನು ಮೇಲ್ಗಡೆ ಮೆಡಿಕಲ್ ಫಿಟ್ನೆಸ್ ಏನಿರಬೇಕು ಅಂತ ಹೇಳಿದ್ದೆ. ಟೆಕ್ನಿಷಿಯನ್ ಗ್ರೇಡ್ 1ಗೆ B1 ಅಂತ ಇತ್ತು, ಅಲ್ಲಿ ಅದ್ರದ್ದು ಏನೇನು ಇರಬೇಕು ಅಂತ ಇಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಫಿಸಿಕಲಿ ಫಿಟ್ ಇನ್ ಆಲ್ ಆಸ್ಪೆಕ್ಟ್ಸ್, ಈಗ ನಿಮ್ಮ ಡಿಸ್ಟೆನ್ಸ್ ವಿಷನ್ ಎಷ್ಟಿರಬೇಕು, ನಿಯರ್ ವಿಷನ್ ಎಷ್ಟಿರಬೇಕು, ಕಲರ್ ವಿಷನ್ನು, ಬೈನಾಕ್ಯುಲರ್ ವಿಷನ್ನು, ಅದೆಲ್ಲ ಎಷ್ಟೆಷ್ಟಿರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಇದ್ರ ಬಗ್ಗೆ ನೀವು ಬೇಕಾದ್ರೆ ನೀವು ಐ ಟೆಸ್ಟ್ಗಳನ್ನ ಮಾಡಿಸ್ಕೋಬೋದು ಹಾಸ್ಪಿಟಲ್ಗಳಿಗೆ ಹೋಗಿ, ಆಗ ನಿಮಗೆ ಎಕ್ಸಾಕ್ಟ್ ಗೊತ್ತಾಗುತ್ತೆ. ಇನ್ನು ಏಜ್ ಲಿಮಿಟ್ ಹೇಳ್ದಾಗೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ಗೆ 18ರಿಂದ 33, ಟೆಕ್ನಿಷಿಯನ್ ಗ್ರೇಡ್ 3ಗೆ 18ರಿಂದ 30. ಅದು 1/7/2025ಕ್ಕೆ ನೋಡಿದಾಗ ನಿಮ್ಮ ಏಜ್ ಇದ್ರ ಮಧ್ಯದಲ್ಲಿ ಇರಬೇಕು. ಇನ್ನು SC STಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. OBC ನಾನ್ ಕ್ರಿಮಿಲಿಯರ್ಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್, ಜನರಲ್ ಆ್ಯಂಡ್ EWSಗೆ 3 ವರ್ಷ, OBCಗೆ 6 ವರ್ಷ, SC STಗೆ 8 ವರ್ಷ. ಇನ್ನು PWD ಜನರಲ್ಗೆ 10 ವರ್ಷ, PWD OBCಗೆ 13, PWD SC STಗೆ 15 ವರ್ಷ ಇರುತ್ತೆ. ಇನ್ನು ಆಲ್ರೆಡಿ ಗ್ರೂಪ್ C ಮತ್ತು ಗ್ರೂಪ್ D ಅಲ್ಲಿ ಏನಾದ್ರು ವರ್ಕ್ ಮಾಡ್ತಿದ್ರೆ ಅವ್ರಿಗೆ ಎಷ್ಟೆಷ್ಟು ಏಜ್ ರಿಲ್ಯಾಕ್ಸೇಷನ್ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ಏಜ್ ರಿಲ್ಯಾಕ್ಸೇಷನ್ ಬಂದು ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್, ಇದಕ್ಕೆ ಟೆಕ್ನಿಷಿಯನ್ ಗ್ರೇಡ್ 3, ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ SC STಗೆ 5 ವರ್ಷ, OBCಗೆ 3 ವರ್ಷ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಇಲ್ಲಿ 3 ವರ್ಷ, OBCಗೆ 6 ವರ್ಷ, SC STಗೆ 8 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು PWD ಜನರಲ್ಗೆ 10, OBCಗೆ 13,
PWD SC/STಗೆ 15 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಸೇಮ್ ನೀವೇನಾದ್ರು ಗ್ರೂಪ್ ಸಿ ಆ್ಯಂಡ್ ಗ್ರೂಪ್ ಡಿ ಅಲ್ಲಿ ಏನಾದ್ರು ವರ್ಕ್ ಮಾಡ್ತಿದ್ರೆ ಅವ್ರಿಗೆ ಇಷ್ಟು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಡೇಟ್ ಆಫ್ ಬರ್ತ್ನ ನೋಡೋದಾದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಯಾವುದ್ರ ಮಧ್ಯದಲ್ಲಿ ಇರಬೇಕು ಅಂತ ನೋಡೋದಾದ್ರೆ 18ರಿಂದ 33 ಈ ಏಜ್ ಗ್ಯಾಪ್ ಅಂದರೆ ಡೇಟ್ ಆಫ್ ಬರ್ತ್ ಏನಾದ್ರು ಜನರಲ್ ಆಗಿದ್ರೆ 2/7/1992ರಿಂದ ಹಿಡಿದು 1/7/2007 ಮಧ್ಯೆ ಬರಬೇಕು. ಅದೇ ಥರ OBCಗೆ ಈ ಡೇಟ್ಗಳ ಮಧ್ಯ, ಇನ್ನು SC/STಗೆ ಈ ಡೇಟ್ಗಳ ಮಧ್ಯ. ಇನ್ನು 18ರಿಂದ 30 ಏಜ್ ಲಿಮಿಟು ಅಂತ ನೋಡೋದಾದರೆ ಇದಕ್ಕೆ ಈ ಡೇಟ್ಗಳಿದೆಯಲ್ಲ ಈ ಡೇಟ್ಗಳ ಮಧ್ಯೆ ನಿಮ್ಮ ಡೇಟ್ ಆಫ್ ಬರ್ತ್ ಬರಬೇಕು. OBCಗೆ ಈ ಡೇಟ್ಗಳು, ಇನ್ನು SC/STಗೆ ಈ ಡೇಟ್ಗಳ ಮಧ್ಯ. ಇನ್ನು ಎಕ್ಸಾಮಿನೇಷನ್ ಫೀಸ್ನ ನೋಡೋದಾದರೆ ಜನರಲ್ OBC ಈ ಕ್ಯಾಂಡಿಡೇಟ್ಸ್ಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ನೀವೇನಾದರೂ ಎಕ್ಸಾಮ್ ಅಂದರೆ CBT ಎಕ್ಸಾಮ್ನ ಅಟೆಂಡ್ ಮಾಡಿದರೆ 400 ರೂಪಾಯಿ ಎಕ್ಸಾಮ್ ಫೀಸ್ನ ನಿಮಗೆ ರೀಫಂಡ್ ಮಾಡ್ತಾರೆ. ಇನ್ನು SC/ST, ಎಕ್ಸ್ ಸರ್ವಿಸ್ ಮ್ಯಾನ್, PWD, ಫೀಮೇಲ್ ಕ್ಯಾಂಡಿಡೇಟ್ಸ್, ಟ್ರಾನ್ಸ್ಜೆಂಡರ್, ಇನ್ನು EBC ಇವ್ರುಗಳಿಗೆಲ್ಲ ನೋಡೋದಾದರೆ ಅಪ್ಲಿಕೇಶನ್ ಫೀಸ್ ಬಂದು 250 ರೂಪಾಯಿ ಇರುತ್ತೆ. ನೀವೇನಾದ್ರು CBT ಎಕ್ಸಾಮ್ನ ಅಟೆಂಡ್ ಮಾಡಿದರೆ ಟೋಟಲ್ ರೀಫಂಡ್ನ ಮಾಡ್ತಾರೆ. ಇನ್ನು ಇದನ್ನ ನೀವು UPI, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಯಾವುದ್ರಲ್ಲಿ ಬೇಕಾದ್ರೂ ಕಟ್ಬೋದು. ಇನ್ನು ರೆಕ್ರೂಟ್ಮೆಂಟ್ ಪ್ರಾಸೆಸ್ ಅಂದರೆ ಸೆಲೆಕ್ಷನ್ ಪ್ರಾಸೆಸ್ನ ನೋಡೋದಾದರೆ ಇದರಲ್ಲಿ 3 ಸ್ಟೇಜಸ್ ಇರುತ್ತೆ. ಫಸ್ಟ್ನೇ ಸ್ಟೇಜ್ ಬಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಅದಾದಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಸ್ಟೇಜ್ 1 ಸಿಲಬಸ್ ಮತ್ತು ಪ್ಯಾಟ್ರನ್ನ ನೋಡೋದಾದರೆ ಫಸ್ಟು ನಾವು ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಈ ಪೋಸ್ಟ್ಗೆ ನೋಡೋಣ. ಟೋಟಲ್ 100 ಕ್ವಶನ್ಸ್ ಇರುತ್ತೆ, 90 ನಿಮಿಷದಲ್ಲಿ ಬರೀಬೇಕಿರುತ್ತೆ. ಇನ್ನು ಇದಕ್ಕೆ 1/3 ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಅಂದರೆ ನಿಮ್ಗೇನಾದ್ರು 1 ಸರಿಯಾದರೆ 3 ಮಾರ್ಕ್ಸು, 1 ತಪ್ಪಾದರೆ -1 ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ಇನ್ನು ಎಲಿಜಿಬಿಲಿಟಿ ನೋಡೋದಾದರೆ ಜನರಲ್ 40% ಮೇಲೆ ತೆಗಿಬೇಕು, EWS 40% ಮೇಲೆ, OBC 30% ಮೇಲೆ, SC 30, ST 25% ಮೇಲೆ ನೀವು ತೆಗಿಬೇಕಿರುತ್ತೆ. ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಇದು ಬಂದು ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ. ಅದರದ್ದು ಸಿಲೆಬಸ್ ನೋಡೋದಾದರೆ ಜನರಲ್ ಅವೇರ್ನೆಸ್ಗೆ ಈ ಸಿಲೆಬಸ್ ಇರುತ್ತೆ. ಕರೆಂಟ್ ಅಫೈರ್ಸ್, ಇಂಡಿಯನ್ ಜಿಯೋಗ್ರಫಿ, ಕಲ್ಚರ್ ಆ್ಯಂಡ್ ಹಿಸ್ಟ್ರಿ ಆಫ್ ಇಂಡಿಯಾ ಈ ರೀತಿ. ಇನ್ನು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಲ್ಲಿ ಇದಿರುತ್ತೆ, ಕೋಡಿಂಗ್, ಡಿಕೋಡಿಂಗ್, ನಂಬರ್ ಸೀರೀಸ್ ಆ ಥರ. ಇನ್ನು ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಈ ಸಿಲೆಬಸ್ ಇರುತ್ತೆ. ಇನ್ನು ಮ್ಯಾಥಮೆಟಿಕ್ಸ್ ಈ ಸಿಲೆಬಸ್ಸು. ಇನ್ನು ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಿಗೆ ಈ ಸಿಲೆಬಸ್ ಇರುತ್ತೆ. ಇಲ್ಲಿ ಮೆಷರ್ಮೆಂಟ್ಸ್, ಮಾಸ್, ವೆಯ್ಟ್, ಡೆನ್ಸಿಟಿ ಈ ರೀತಿ ಇರುತ್ತೆ. ಇದನ್ನೆಲ್ಲ ನೋಡ್ಕೊಳ್ಳಿ. ಇದಕ್ಕೆ ಪ್ರಿಪೇರ್ ಆಗೋಕ್ಕೆ ಬುಕ್ಗಳನ್ನೂ ಕೂಡ ಇದೇ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ. ಫ್ಲಿಪ್ಕಾರ್ಟಿಗೆ ಹೋಗ್ಬಿಟ್ಟು ನೀವು ಬೈ ಮಾಡ್ಬೋದು. ಜಸ್ಟ್ ನಿಮಗೆ ಪ್ರಾಡಕ್ಟ್ಸ್ ಅಂತ ವಿಡಿಯೋದಲ್ಲಿ ಕೆಳಗಡೆ ತೋರಿಸ್ತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲದನ್ನೂ ತೋರಿಸುತ್ತೆ. ಅಲ್ಲಿ ನಿಮ್ಗೆ ಯಾವ ಬುಕ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಪರ್ಚೇಸ್ನ ಮಾಡ್ಬೋದು. ಇನ್ನು ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಕ್ವಶನ್ನು ಎಷ್ಟೆಷ್ಟು ಮಾರ್ಕ್ಸ್ ಅಂತ ನೋಡೋದಾದರೆ ಜನರಲ್ ಅವೇರ್ನೆಸ್ 10 ಕ್ವಶನ್ 10 ಮಾರ್ಕ್ಸ್ ಇರುತ್ತೆ. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 15 ಕ್ವಶನ್ 15 ಮಾರ್ಕ್ಸ್. ಬೇಸಿಕ್ ಕಂಪ್ಯೂಟರ್ ಆ್ಯಂಡ್ ಅಪ್ಲಿಕೇಶನ್ 20 ಕ್ವಶನ್ 20 ಮಾರ್ಕ್ಸ್. ಮ್ಯಾಥಮೆಟಿಕ್ಸ್ 20 ಕ್ವಶನ್ 20 ಮಾರ್ಕ್ಸ್. ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 35 ಕ್ವಶನ್ 35 ಮಾರ್ಕ್ಸ್. ಟೋಟಲ್ 100 ಕ್ವಶನ್ನು 100 ಮಾರ್ಕ್ಸ್ ಇರುತ್ತೆ. ಎಕ್ಸಾಮ್ ಪ್ಯಾಟ್ರನ್ ಮತ್ತು ಸಿಲೆಬಸ್ ಟೆಕ್ನಿಷಿಯನ್ ಗ್ರೇಡ್ 3 ಈ ಪೋಸ್ಟ್ಗೆ ನೋಡೋದಾದರೆ ಇದು ಕೂಡ 100 ಕ್ವಶನ್ 90 ನಿಮಿಷದಲ್ಲಿ ಬರೀಬೇಕಿರುತ್ತೆ. ಇದಕ್ಕೂ ಕೂಡ ಸೇಮ್ 1/3 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಇದರ ಸಿಲೆಬಸ್ ನೋಡೋದಾದರೆ ಮ್ಯಾಥಮೆಟಿಕ್ಸ್ಗೆ ಇದಿರುತ್ತೆ, LCM, HCF, ರೇಷಿಯೋ, ಪ್ರೊಪೋರ್ಷನ್, ಪರ್ಸೆಂಟೇಜ್ ಈ ರೀತಿ. ಇನ್ನು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಿಗೆ ಇದಿರುತ್ತೆ, ಕೋಡಿಂಗ್, ಡಿಕೋಡಿಂಗ್, ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಇದೆಲ್ಲ ಸಿಲೆಬಸ್ ಇರುತ್ತೆ, ನೋಡ್ಕೊಳ್ಳಿ. ಇನ್ನು ಜನರಲ್ ಸೈನ್ಸ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಲೈಫ್ ಸೈನ್ಸ್ ಇದು 10th ಲೆವೆಲ್ ಸ್ಟ್ಯಾಂಡರ್ಡಲ್ಲಿ ಏನಿರುತ್ತೆ ಅದನ್ನ ಕೊಡ್ತಾರೆ. ಸೊ ನಿಮ್ಗೇನಾದರೂ ಇದ್ರ ಬಗ್ಗೆ ಯಾವ ಬುಕ್ ಓದಬೇಕು, ಏನು ಓದಬೇಕು, ಅದ್ರ ಬಗ್ಗೆ ಎಲ್ಲ ಡೀಟೈಲ್ಡ್ ವಿಡಿಯೋ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾವು ಮಾಡ್ತೀನಿ. ಇನ್ನು ಜನರಲ್ ಅವೇರ್ನೆಸ್ ನೋಡೋದಾದರೆ ಕರೆಂಟ್ ಅಫೈರ್ಸ್, ಟೆಕ್ನಾಲಜಿ, ಸ್ಪೋರ್ಟ್ಸ್, ಕಲ್ಚರ್ ಇದ್ರ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಎಷ್ಟು ಕ್ವಶನ್ಸ್ ಇರುತ್ತೆ, ಎಷ್ಟು ಮಾರ್ಕ್ಸ್ಗೆ ಅಂತ ನೋಡೋದಾದರೆ ಮ್ಯಾಥಮೆಟಿಕ್ಸ್ 25 ಕ್ವಶನ್ 25 ಮಾರ್ಕ್ಸ್. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 25 ಕ್ವಶನ್ 25 ಮಾರ್ಕ್ಸ್. ಜನರಲ್ ಸೈನ್ಸ್ 40 ಕ್ವಶನ್ 40 ಮಾರ್ಕ್ಸ್. ಜನರಲ್ ಅವೇರ್ನೆಸ್ 10 ಕ್ವಶನ್ 10 ಮಾರ್ಕ್ಸ್ಗೆ 100 ಕ್ವಶನ್ 100 ಮಾರ್ಕ್ಸ್ ಇರುತ್ತೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಇಲ್ಲಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನೂ ವೆರಿಫೈ ಮಾಡಾಗುತ್ತೆ. ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು ಎಲ್ಲದನ್ನೂ ವೆರಿಫೈ ಮಾಡಿಬಿಟ್ಟು ನೀವೇನಾದ್ರು ಸೆಲೆಕ್ಟ್ ಆದರೆ ನೆಕ್ಸ್ಟು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇನ್ನು ಇಲ್ಲಿ ಔ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ಈ ವಿಡಿಯೋದು ಎಂಡಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತೆಲ್ಲ ಕೂಡ ಹೇಳ್ತೀನಿ. ಸೊ ನಿಮಗೂ ಏನಾದರೂ ಇನ್ನೂ ಕ್ಲಾರಿಟಿಯಾಗಿ ಬೇಕು ಅಂದರೆ ಈ ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಂಡು 23ನೇ ಪೇಜಿಗೆ ಬಂದರೆ ಇಲ್ಲಿ ಫುಲ್ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಇನ್ನು ಈ CBT ಎಕ್ಸಾಮ್ ಯಾವ ಲ್ಯಾಂಗ್ವೇಜಲ್ಲಿ ಇರುತ್ತೆ ಅಂತ ನೋಡೋದಾದರೆ ಇಂಗ್ಲೀಷ್, ಹಿಂದಿ, ಇನ್ನೂ 13 ಲ್ಯಾಂಗ್ವೇಜ್ಗಳಲ್ಲಿ ಇರುತ್ತೆ. ಟೋಟಲ್ 15 ಲ್ಯಾಂಗ್ವೇಜ್ಗಳಲ್ಲಿ ಎಕ್ಸಾಮ್ ಇರುತ್ತೆ. ನೀವು ಯಾವುದು ಬೇಕೋ ಅದನ್ನ ಚೂಸ್ ಮಾಡ್ಬೋದು.
ಕರ್ನಾಟಕದವರಿಗೆ ಕನ್ನಡದಲ್ಲಿ ಕೂಡ ಎಕ್ಸಾಮ್ ಬರೆಯೋ ಚಾನ್ಸ್ ಇರುತ್ತೆ. ನೀವು ಕನ್ನಡದಲ್ಲಿ ಬೇಕಾದ್ರೂ ಎಕ್ಸಾಮ್ನ ಬರೀಬಹುದು. ಇನ್ನು ಇಲ್ಲಿ ಡೀಟೈಲ್ ಆಗಿ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಅಂತ ಎಲ್ಲ ಹೇಳಿದ್ದಾರೆ. ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಈ ಪೋಸ್ಟ್ಗೆ ನೋಡೋದಾದರೆ ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಇನ್ಸ್ಟ್ರುಮೆಂಟೇಷನಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ನ ಮಾಡಿರಬೇಕು, ಅಥವಾ BSc ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇನ್ಸ್ಟ್ರುಮೆಂಟೇಷನ್ ಇದರಲ್ಲಿ ಯಾವುದಾದ್ರು ಮಾಡಿರಬೇಕು, ಅಥವಾ 3 ವರ್ಷ ಡಿಪ್ಲೊಮೋನ ಇದು ಯಾವುದಾದ್ರು ಕಾಂಬಿನೇಷನ್ ಆಫ್ ಇದರಲ್ಲಿ ಮಾಡಿರಬೇಕು. ಅಂದರೆ ಲೈಕ್ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇನ್ಸ್ಟ್ರುಮೆಂಟೇಷನ್ ಯಾವುದ್ರಲ್ಲಾದ್ರೂ ಡಿಪ್ಲೊಮೊ ಮಾಡಿದರೂ ಆಗುತ್ತೆ, ಅಥವಾ ನೀವು ಇಂಜಿನಿಯರ್ ಡಿಗ್ರಿನೂ ಮಾಡಿದರೂ ಕೂಡ ಆಗುತ್ತೆ. ಈ 4ರಲ್ಲಿ ಯಾವ್ದು ಕೂಡ ಮಾಡಿದ್ರೂ ನೀವು ಇದಕ್ಕೆ ಕ್ವಾಲಿಫೈ ಆಗಿರ್ತೀರ. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3 ಟ್ರ್ಯಾಕ್ ಮಿಷಿನ್ ಇದಕ್ಕೆ ನೋಡೋದಾದರೆ 10th ಪ್ಲಸ್ ITIನ ಮಾಡಿರಬೇಕು. ITIನ ನೀವು ಫಿಟ್ಟರ್, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ಸ್, ಇನ್ಸ್ಟ್ರುಮೆಂಟ್ ಮೆಕ್ಯಾನಿಕ್ಸ್, ಮೆಕಾಟ್ರಾನಿಕ್ಸ್, ಮೆಕ್ಯಾನಿಕಲ್ ಡೀಸೆಲ್, ಮೆಕ್ಯಾನಿಕ್, ಮೋಟಾರ್ ವೆಹಿಕಲ್, ವೆಲ್ಡರ್, ಮಿಷಿನಿಸ್ಟ್ ಇದು ಯಾವುದ್ರಲ್ಲಿ ಮಾಡಿದರೂ ಆಗುತ್ತೆ. ಅಥವಾ ನೀವು 10th ಪಾಸ್ ಜೊತೆಗೆ ಇದು ಯಾವುದಾದ್ರು ಟ್ರೇಡಲ್ಲಿ ಅಪ್ರೆಂಟಿಸ್ಶಿಪ್ ಮಾಡಿದರೂ ಕೂಡ ನೀವು ಅಪ್ಲೈನ ಮಾಡ್ಬೋದು. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3 ಬ್ಲ್ಯಾಕ್ ಸ್ಮಿತ್ಗೆ ನೋಡೋದಾದರೆ ಅವರು 10th ಪ್ಲಸ್ ITIಯಲ್ಲಿ ಯಾವ್ದು ಮಾಡಿರಬೇಕು ಅಂತ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದೇ ರೀತಿ ಎಲ್ಲದಕ್ಕೂ ಕೂಡ ನೀವು 10th ಜೊತೆಗೆ ITIಯಲ್ಲಿ ಏನು ಮಾಡಿರಬೇಕು ಅಂತ ಇಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಇಲ್ಲಿ ಯಾವ ಪೋಸ್ಟ್ಗೆ ಯಾವ ಕ್ಯಾಟಗರಿಲಿ ಎಷ್ಟು ವ್ಯಾಕೆನ್ಸಿ ಇದೆ ಅಂತ ಇಲ್ಲಿ ಪೂರ್ತಿ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಇದನ್ನ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು. ಗ್ರೇಡ್ 1 ಸಿಗ್ನಲ್ಗೆ ಯಾವ ಕ್ಯಾಟಗರಿಲಿ ಎಷ್ಟು ಪೋಸ್ಟ್ ಇದೆ, RRB ಅಹಮದಾಬಾದಲ್ಲಿ ಎಷ್ಟಿದೆ ಅಂತ, ಅಜ್ಮೀರಲ್ಲಿ ಎಷ್ಟಿದೆ ಅಂತ ಇದೇ ರೀತಿ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಬ್ಯಾಂಗ್ಳೂರಲ್ಲಿ ನೋಡೋದಾದರೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಇದಕ್ಕೆ ನೋಡೋದಾದರೆ ಟೋಟಲ್ 9 ವ್ಯಾಕೆನ್ಸಿ ಇದೆ. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3 ಕ್ಯಾರೇಜ್ಗೆ 2 ಇದೇ ರೀತಿ ಎಲ್ಲದಕ್ಕೂ ಕೊಟ್ಟಿದ್ದಾರೆ. ಟೋಟಲ್ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ಗೆ ನೋಡಿದರೆ 9 ವ್ಯಾಕೆನ್ಸಿ. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3 ಈ ಪೋಸ್ಟ್ಗೆ ನೋಡಿದರೆ ಟೋಟಲ್ 131. ಇನ್ನು 2 ಸೇರಿ ನೋಡೋದಾದರೆ 140 ವ್ಯಾಕೆನ್ಸಿ ಇದೆ. ಸೊ RRB ಬ್ಯಾಂಗ್ಳೂರಲ್ಲಿ 140 ವ್ಯಾಕೆನ್ಸಿ ಇದೆ. ಇದು ಕೂಡ ಗುಡ್ ಅಮೌಂಟೇ. ಸೊ ಇಷ್ಟ ಇದ್ದರೆ ಅಪ್ಲೈ ಮಾಡಿ, ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಇಲ್ಲೆಲ್ಲ ಸರ್ಟಿಫಿಕೇಟ್ಗಳದ್ದು ಪ್ಯಾಟ್ರನ್ನ ಕೊಟ್ಟಿದ್ದಾರೆ. ಇದೇ ಪ್ಯಾಟ್ರನಲ್ಲಿ ನಿಮ್ಮ SC ST ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಬೇರೆ ಏನೇ ಸರ್ಟಿಫಿಕೇಟ್ ಇದ್ದರೂ ಈ ಫಾರ್ಮ್ಯಾಟಲ್ಲಿ ಇರಬೇಕು. ಈ ಫಾರ್ಮ್ಯಾಟಲ್ಲಿ ಮಾಡಿ ನೀವು ಅಪ್ಲೋಡ್ ಮಾಡಬೇಕಿರುತ್ತೆ. ಸೊ ಇಷ್ಟು ಬಂದು ಈ RRB ಟೆಕ್ನಿಷಿಯನ್ ರೆಕ್ರೂಟ್ಮೆಂಟ್ದು ಡೀಟೇಲ್ಸ್ ಆಗಿತ್ತು. ಸೊ ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ಈಗ ನೋಡೋಣ. ಅಪ್ಲೈ ಹೇಗೆ ಮಾಡೋದು ಅಂದರೆ ಈ ವೆಬ್ಸೈಟ್ದು ಲಿಂಕ್ ಕೊಟ್ಟಿರ್ತೀನಿ. ಇಲ್ಲಿ ಬಂದು ಈ ನೋಟಿಫಿಕೇಶನ್ ಜೊತೆಗೆ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಅಥವಾ ಡೈರೆಕ್ಟ್ ಅದ್ರ ಲಿಂಕ್ನೇ ಕೊಟ್ಬಿಟ್ಟಿರ್ತೀನಿ. ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ನೋಡಿದರೆ ಇಲ್ಲಿ ಕೊಟ್ಟಿದ್ದಾರೆ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ಗೆ ಮತ್ತು ಟೆಕ್ನಿಷಿಯನ್ ಗ್ರೇಡ್ 3 ಪೋಸ್ಟ್ಗಳಿಗೆ ಅಪ್ಲೈ ಮಾಡೋಕ್ಕೆ. ಲಾಸ್ಟ್ ಡೇಟ್ ಬಂದು 28 ಜೂನ್ 2025. ನೀವು ಯಾವುದಕ್ಕೆ ಅಪ್ಲೈ ಮಾಡಬೇಕು ಅಂತ ಇರ್ತೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಆಲ್ರೆಡಿ RRBಯಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿದರೆ ಲಾಗಿನ್ ಆಗ್ಬೋದು. ಇಲ್ಲ ಅಂದರೆ ಹೊಸ್ದಾಗಿ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಿರುತ್ತೆ. ಕ್ರಿಯೇಟ್ ಆನ್ ಅಕೌಂಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ನ್ಯಾಷನಾಲಿಟಿ ಅಂದರೆ ಇದರಲ್ಲಿ ಯಾವುದು ಬರುತ್ತೆ, ಇಂಡಿಯನ್, ನೇಪಾಳದವರು, ಅದು ಇಂಡಿಯಾ ಅಂತ ಕೊಡಿ. ನೆಕ್ಸ್ಟು ನಿಮ್ಮ ಫುಲ್ ನೇಮ್, 10th ಮಾರ್ಕ್ಸ್ ಕಾರ್ಡ್ ಮೇಲೆ ಏನಿದೆ ಅದ್ರ ಪ್ರಕಾರ ನೇಮ್ ಕೊಡಿ. ಅದೇ ನೇಮ್ನ ಇಲ್ಲಿ ರೀಟೈಪ್ ಮಾಡಬೇಕು. ಇನ್ನು ನಿಮ್ಮ ನೇಮ್ ಏನಾದ್ರು ಚೇಂಜ್ ಮಾಡಿದ್ರೋ ಇಲ್ವೋ ಅಂತ ಕೊಡಬೇಕು. ನೇಮ್ ಏನಾದ್ರು 10th ಆದಮೇಲೆ ಚೇಂಜ್ ಮಾಡಿದರೆ ಎಸ್ ಅಂತ ಕೊಟ್ಟರೆ ಅದ್ರ ಬಗ್ಗೆ ಡೀಟೇಲ್ಸ್ನ ಕೇಳುತ್ತೆ. ಅದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಜೆಂಡರ್, ಫಾದರ್ ನೇಮ್, ಮದರ್ ನೇಮ್, ಇನ್ನು ಕಾಂಟ್ಯಾಕ್ಟ್ ಡೀಟೇಲ್ಸ್, ಇಮೇಲ್ ID, ಮೊಬೈಲ್ ನಂಬರ್ ಇದನ್ನೆಲ್ಲ ಕೊಟ್ಬಿಟ್ಟು ವೆರಿಫಿಕೇಷನ್ ಮಾಡ್ಕೋಬೇಕು. ಅದಾದಮೇಲೆ ನಿಮ್ಮ ಪಾಸ್ವರ್ಡ್ ಕೊಟ್ಬಿಟ್ಟು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಿರುತ್ತೆ. ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬಂದು ಲಾಗಿನ್ ಆಗಿಬಿಟ್ಟು ಈ ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಬೇಸಿಕ್ ಡೀಟೇಲ್ಸೇ ಕೇಳುತ್ತೆ. ಲೈಕ್ ನಿಮ್ಮ ಡೀಟೇಲ್ಸು, ಎಜುಕೇಷನ್ ಡೀಟೇಲ್ಸು, ಎಲ್ಲಿಗೆ ಅಪ್ಲೈ ಮಾಡ್ತಿದ್ದೀರಾ, ಲೈಕ್ RRB ಬ್ಯಾಂಗ್ಳೂರು, ಅಹಮದಾಬಾದ್, ಎಲ್ಲಿಗೆ, ನೀವು ಯಾವ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಬರೀಬೇಕಿರುತ್ತೆ. ಆಮೇಲೆ ಸ್ವಲ್ಪ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಫೀ ಪೇ ಮಾಡಿಬಿಟ್ಟು ಸಬ್ಮಿಟ್ ಮಾಡೋದಿರುತ್ತೆ. ಸೊ ಇಷ್ಟ ಆಗಿರುತ್ತೆ. ಸೊ ಯಾರೆಲ್ಲ ಈ RRB ಟೆಕ್ನಿಷಿಯನ್ ಪೋಸ್ಟ್ಗಳಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಅವರು ಇದಕ್ಕೆ ಅಪ್ಲೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದಕ್ಕೆ ಹೇಗೆ ಪ್ರಿಪೇರ್ ಆಗೋದು, ಏನು ಸಿಲೆಬಸ್, ಏನು ಈ ಬುಕ್ಗಳನ್ನ ಓದಬೇಕು ಅದ್ರ ಬಗ್ಗೆ ಡೀಟೇಲ್ಡ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆನೂ ವೀಡಿಯೋ ಮಾಡ್ತೀನಿ. ಹಾಗೆ ಈ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ ಬುಕ್ಗಳನ್ನೂ ಕೂಡ ಇದೇ ವೀಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಫ್ಲಿಪ್ಕಾರ್ಟ್ಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿಂದ ನೀವು ಬುಕ್ನ ಪರ್ಚೇಸ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವರು ಕೂಡ ಅಪ್ಲೈ ಮಾಡಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.